ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪ್ ನೆಗಲ್ಚಾ ಅಂತ. ಸೊ ಗೈಸ್, ಇವತ್ತು ಈ ವಿಡಿಯೋಲಿ ನಾನು ನಿಮಗೆ ಒಂದು ಇನ್ಸ್ಟೆಂಟ್ ಲೋನ್ನ ಹೇಗೆ ತೊಗೋಬೋದು ಇನ್ಕಮ್ ಪ್ರೂಫ್ ಇಲ್ಲದೆ ತೋರಿಸ್ಕೊಡ್ತೀನಿ. ಸೊ ಇದು ಅಪ್ಲಿಕೇಶನ್ ಅಲ್ಲ, ಒಂದು ವೆಬ್ಸೈಟು. ಯಾವ ವೆಬ್ಸೈಟ್ ಅಂತ ನೋಡಬೇಕು ಅಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಇರಿ. ನಿಮಗೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಎಷ್ಟು ಲೋನ್ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ಒಂದು ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಬೇರೆಯವ್ರಿಗೂ. ಓಕೆ ಗೈಸ್, ಸೊ ಆ ವೆಬ್ಸೈಟ್ ಹೆಸರು credit224.in ಅಂತ. ಇನ್ಸ್ಟೆಂಟ್ ಕ್ಯಾಶ್ ಲೋನ್ಸು ಅಪ್ ಟು 40,000 ಫಾರ್ ಅಪ್ ಟು 180 ಡೇಸ್ ಇನ್ 5 ಮಿನಿಟ್ಸಲ್ಲಿ ನಿಮಗೆ ಇದಾಗುತ್ತೆ. ಫಸ್ಟ್ ಲೋನ್ ಫಾರ್ ಫ್ರೀ ಅಂತ ಬರುತ್ತೆ. ಯು ಡೋಂಟ್ ನೀಡ್ ಟು ಕನ್ಫರ್ಮ್ ಇನ್ಕಮ್ ಪ್ರೂಫ್ ಅಂತ ಇದೆ. ಓಕೆ, ಸೊ ನಿಮಗೆ ಇಲ್ಲಿ 40,000ವರೆಗೂ ಮಾತ್ರ ಸಿಗುತ್ತೆ. ಸೊ ಸ್ಮಾಲ್ ಲೋನು, ನಿಮಗೆ ದೊಡ್ಡ ಲೋನ್ ಏನೂ ಸಿಗೋಲ್ಲ. 40,000 ರೂಪಾಯಿವರೆಗೂ ಸಿಗುತ್ತೆ. ಓಕೆ, ಸೊ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಐ ಆಮ್ ಬೋರಿಂಗ್ ಎಷ್ಟು ಅಂತ ಅಡ್ಜಸ್ಟ್ ಮಾಡಿಬಿಟ್ಟು ನಾನು ಫಾರ್ ಎಕ್ಸಾಂಪಲ್ 20,000 ಅಂತ ಮಾಡ್ತೀನಿ. ಓಕೆ, ಸೊ ರೀಪೇಮೆಂಟ್ ಡ್ಯೂ ನೋಡ್ಬೋದು. ಟೋಟಲ್ ರೀಪೇಮೆಂಟ್ ಬಂತು ಆ್ಯಂಡ್ ರೀಪೇಮೆಂಟ್ ಡ್ಯೂ ಬಂತು. ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ ಫಸ್ಟ್ ಹಾಕ್ಕೊಳ್ಳಿ. ಸೊ ನಾನು ನಂಬರ್ ಹಾಕ್ಬಿಟ್ಟು ಗೆಟ್ ಕ್ಯಾಶ್ ಟುಡೆ ಮಾಡ್ತೀನಿ. ಓಕೆ ಗೈಸ್, ಸೊ ನೀವು ಈಗ ಗೆಟ್ ಕ್ಯಾಶ್ ಟುಡೆ ಮಾಡಾದಮೇಲೆ ನಿಮಗೆ ಎಂಟರ್ ವ್ಯಾಲಿಡೇಷನ್ ಕೋಡ್ ಯು ರಿಸೀವ್ಡ್ ಆನ್ ವಿಯಾ SMS ಅಂತ ಬರುತ್ತೆ. ಸೊ ಆ ಕೋಡ್ನ ನೀವು, ಸೊ ನನ್ನ SMS ಕೋಡ್ ಬಂತು 5105. ಸೊ ನೆಕ್ಸ್ಟ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ಹಾಕೊಳ್ಳಿ. ಸೊ ನೋಡ್ಬೋದು, ಈಗ ಪ್ಯಾನ್ ಕಾರ್ಡ್ ಹಾಕಾದ್ಮೇಲೆ ನಿಮಗೆ ಫಾರ್ ದ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೇಲೆ 1 2 3 4 5 6 7 ಅಂತ ಇದೆ. ಆ 7ವರೆಗೂ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಮೇಲ್ ಡೇಟ್ ಆಫ್ ಬರ್ತು, ಮೇಲ್ ID ಎಲ್ಲ ಹಾಕ್ಬಿಟ್ಟು ಇಲ್ಲಿ ರೆಫರೆನ್ಸ್ ನಂಬರ್, ಅಡಿಷನಲ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಮಾಡಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡಿ. ಓಕೆ, ಸೊ ಇದೇ ಥರ ಮಾಡಬೇಕಾಗತ್ತೆ. ವೆರಿಫೈ ಯುವರ್ ಐಡೆಂಟಿ ಬಿಟ್ಟು ಡಿಜಿ ಲಾಕರ್ ಅಂತ ಇದೆ. ನಿಮ್ಮ ಹತ್ರ ಡಿಜಿ ಲಾಕರ್ ಇದೆಯಲ್ಲ, ಸೊ ಅದನ್ನು ಮಾಡ್ಬೋದು. ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಮಾಡಿಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಹಾಕ್ಕೊಳ್ಳಿ. ಸೊ ನನ್ನ ಆಧಾರ್ ನಂಬರ್ ಹಾಕಿದ್ದೀನಿ ಆ್ಯಂಡ್ ಅಟ್ಯಾಚ್ ಆಗಿರೋ ನಮ್ಮ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಮೆಸೇಜ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ಓಕೆ, ಸೊ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ಪಾಸ್ವರ್ಡ್ ಕೇಳುತ್ತೆ ಡಿಜಿಟ್ ಲಾಕರ್ದು. ಸೊ ಅದು ಪಾಸ್ವರ್ಡ್ ಹಾಕ್ಕೊಳ್ಳಿ. ಓಕೆ ಗೈಸ್, ಸೊ ಅದು ಪಾಸ್ವರ್ಡ್ ಹಾಕಿದ್ಮೇಲೆ ನೀವು ಅದು ಅಂತ ಮಾಡಿ ಇಲ್ಲಿ. ಓಕೆ, ಸೊ ಒನ್ ಆಫ್ ದ ಆಪ್ಷನ್ಸ್ ಏನೋ ಆಗಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ಕ್ಲಿಕ್ ಮಾಡ್ತೀನಿ. ಹಲೋ, ಸೊ ಡಿಜಿಟ್ ಲಾಕರ್ ಓಪನ್ ಆಯಿತು. ಓಕೆ, ಸೊ ಸಿಂಪಲ್ ಆಗಿದೆ ಗೈಸ್, ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ನೀವು ಇಲ್ಲಿ ಕಂಟಿನ್ಯೂ ಮಾಡಿ. ಡಾಕ್ಯುಮೆಂಟ್ ಶೇರ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ ಅಷ್ಟೇ. ಸೊ ವೆರಿಫಿಕೇಷನ್ ಮುಗಿದೋಯ್ತು. ಸೊ ಇಲ್ಲಿ ಆಧಾರ್ ನಂಬರ್ ತಿರ್ಗಾ ಕೇಳ್ತಾಯಿದೆ. ಆಧಾರ್ ನಂಬರ್ ಹಾಕೊಳ್ಳಿ. ಸೊ ನೋಡ್ಬೋದು ಗೈಸ್, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನನಗೆ ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತದೆ. ಓಕೆ, ಸೊ IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರು. ಸೊ ಇದೆಲ್ಲ ಬ್ಯಾಂಕ್, ಯಾವ ಬ್ಯಾಂಕಿಂದ ನೀವು ಇದು ಮಾಡ್ಬೋದು ಅಂತ ಮಾಡ್ಬೋದು. ಸೊ ಈ ಥರ ಸಿಂಪಲ್ಲಾಗಿ ನೀವು ಲೋನ್ನ ತೊಗೋಬೋದು. ಬಟ್ ಜಾಸ್ತಿ ಏನು ಲೋನ್ ಸಿಗೋಲ್ಲ ನಿಮಗೆ. ಇದರಲ್ಲಿ 40,000ವರೆಗೂ ಲಾಸ್ಟ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್. ಆ್ಯಂಡ್ ನಿಮಗೆ ಆ ವೆಬ್ಸೈಟ್ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ವೆಬ್ಸೈಟಲ್ಲಿ ನೀವು ಹೋಗ್ಬೋದು. ಫೈನಾ? ಥ್ಯಾಂಕ್ ಯು ಗೈಸ್. ಇನ್ಕಮ್ ಪ್ರೂಫ್ ಇಲ್ಲದೆ ನೀವು ಈಸಿಯಾಗಿ ಲೋನ್ ಪಡ್ಕೋಬೋದು. ಥ್ಯಾಂಕ್ ಯು. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ.